ವಿದ್ಯಾ ಗಣಪತಿ. ಒಟ್ಟಾರೆ ಈ ಮ್ಯೂಸಿಯಮ್ ಏನಪ್ಪ ಉದ್ದೇಶ ಅಂದರೆ ಯಾವ್ಯಾವ ಪ್ರಮುಖ ಧರ್ಮಗಳಿದ್ದಾವೆ ಆ ಧರ್ಮಗಳ ಬಗ್ಗೆ ಎಲ್ಲ ಇದರಲ್ಲಿ ಕೆತ್ತನೆ ಮಾಡಿದ್ದಾರೆ. ಮತ್ತು ಮನುಷ್ಯ ಹೆಂಗೆ ಉದ್ಭವ ಆದ, ಗಾಳಿ ಆಗ್ಬೋದು, ನೀರು ಆಗ್ಬೋದು, ಬೆಂಕಿ ಆಗ್ಬೋದು, ಭೂಮಿ ಆಗ್ಬೋದು, ಇವೆಲ್ಲದ್ರ ಬಗ್ಗೆನೂ ತೋರಿಸಿದ್ದಾರೆ. ಮತ್ತು ಆನಂತರ ಮನುಷ್ಯ ಹೆಂಗೆ ಎವಾಲ್ವ್ ಆದ, ರಾಮಾಯಣ ಆಗ್ಬೋದು, ಎಲ್ಲ ಅದೇ ರೀತಿ ಫೇಮಸ್ ಇದ್ರ ಬಗ್ಗೆ ಎಲ್ಲ ತೋರಿಸಿದ್ದಾರೆ. ರಾಮಾಯಣ, ಮಹಾಭಾರತ, ಅದೇ ರೀತಿ ಬೇರೆ ಇದ್ರ ಬಗ್ಗೆ ಎಲ್ಲ ತೋರಿಸಿದ್ದಾರೆ. ಬೇರೆ ಬುದ್ಧರದ್ದಾಗ್ಬೋದು, ಅವರವ್ರ ಕ್ರೈಸ್ತರದ್ದಾಗ್ಬೋದೆಲ್ಲ. ಆನಂತರ ಮನುಷ್ಯನು ಹೆಂಗೆ ಬೆಳ್ಕೊಂಬಂದ, ಏನೇನು ಮಾಡ್ತಾ ಬಂದ, ಆ ಸುಮಾರು ವರ್ಷಗಳಿಂದ ಏನೇನು ಮಾಡ್ಕೊಂಬಂದ ಅಂತೆಲ್ಲ ತೋರಿಸಿದ್ದಾರೆ. ಆ ನಂತರ ಇವ್ರದ್ದು ಏನು ಮೇಜರ್ ಅಜೆಂಡಾ ಅಂದರೆ ಈ ನವಗ್ರಹಗಳ ಬಗ್ಗೆ ಆಗ್ಬೋದು, ಪ್ರತಿಯೊಂದರ ಬಗ್ಗೆನೂ ಇದರಲ್ಲಿದೆ. ಇವ್ರ ಮೇನ್ ಅಜೆಂಡಾ ಏನಪ್ಪ ಅಂದರೆ ಮನುಷ್ಯ ಹಂಗೆ ಬರ್ತಾ ಎಲ್ಲ ಫುಲ್ ಸೆಲ್ಫಿಶ್ ಆಗೋದ, ಅಂದರೆ ತನಗೋಸ್ಕರ ತನ್ನ ಸ್ವಾರ್ಥಕ್ಕೋಸ್ಕರ ಎಲ್ಲ ಮಾಡ್ತಿದ್ದಾನಲ್ಲ. ಸೊ ಅದು ಹಂಗಿದ್ರೆ ದೇಶಕ್ಕೆ ಆಗ್ಬೋದು, ತನಗೇ ಆಗ್ಬೋದು, ಏನು ಲಾಭ ಇರಲ್ಲ. ಬದಲಾವಣೆ ಆಗಬೇಕು, ತಾನು ಮತ್ತು ತನ್ನವರು ಅಂತೇಳಿ ಎಲ್ಲರಿಗೂ ಪ್ರೀತಿ ವಿಶ್ವಾಸ ತೋರಿಸ್ಬೇಕು ಅನ್ನೋ ಕಾರಣಕ್ಕೆ ಇವರಿಲ್ಲಿ ಇದನ್ನು ಮಾಡಿದ್ದಾರೆ. ನೋಡಿ ಇದೇನಿದೆ, ಇದು ಈ ಕಡೆ ಇರೋ ಪಿಲ್ಲರು ಅಂದರೆ ಸ್ವಾರ್ಥ ಆಗ್ಬೋದು, ಮೋಸ ಆಗ್ಬೋದು, ಗೊಂದಲ ಆಗಲಿ, ಇನ್ನೊಂದು ಮತ್ತೊಂದು. ಈ ಕಡೆ ಇರ್ತಕ್ಕಂಥ ಪಿಲ್ಲರು ನಾನು ಬದುಕಬೇಕು, ಇನ್ನೊಬ್ಬರು ಬದುಕಬೇಕು ಅಂತ ಶಿಲ್ಪಿಗಳಿರ್ತಕ್ಕಂಥ ಇವೆರಡು ಪಿಲ್ಲರ್ ಅರ್ಥ. ಈ ಕಡೆ ಇರೋದು ಸ್ವಾರ್ಥ, ಮೋಸ, ದರೋಡೆ. ಈ ಕಡೆ ಇರೋದು ಎಲ್ಲರೂ ನಾನು ಬದುಕಬೇಕು, ಇನ್ನೊಬ್ಬರು ಚೆನ್ನಾಗಿರಬೇಕು ಅನ್ನೋ ಮನೋಭಾವ. ಸೊ ಈ ಥರ ಕಾನ್ಸೆಪ್ಟಲ್ಲಿ ಈ ಮುಂದೆ ಜಗತ್ತು ಉಳಿಬೇಕು ಅಂದರೆ ನಾವೆಲ್ಲ ಫಸ್ಟು ನಾವು ಚೇಂಜ್ ಆಗಬೇಕು. ನಾವು ಚೇಂಜ್ ಆದರೆ ಮಾತ್ರ ಇನ್ನೊಬ್ರು ಚೇಂಜ್ ಆಗ್ಬೋದು. ಫಸ್ಟು ನಾವು ಇನ್ನೊಬ್ರನ್ನ ಚೇಂಜ್ ಮಾಡೋದಲ್ಲ, ನಾವು ಚೇಂಜ್ ಮಾಡಬೇಕು ಅನ್ನೋದು ಇವ್ರ ಉದ್ದೇಶ ಆಗಿದೆ. ಅದಕ್ಕೆ ಇದನ್ನು ಸ್ಯಾಂಚುರಿ ಆಫ್ ಟ್ರೂತ್ ಮ್ಯೂಸಿಯಮ್ ಅಂತ ಕರೀತಾರೆ. ಅಂದರೆ ಎಲ್ಲ ನಿಜಗಳು ಹೆಂಗೆ ಉದ್ಭವ ಆಯಿತು ಎಲ್ಲ ಪ್ರತಿಯೊಂದು ಪೂರ್ತಿ ಫಸ್ಟಿಂದ ಲಾಸ್ಟ್ವರೆಗೂ ಮನುಷ್ಯನ ಬಗ್ಗೆ ಎಲ್ಲ ಸೂಪರಾಗಿ ತೋರಿಸಿದ್ದಾರೆ. ಅಲ್ಲಿ ಒಂದು ವಿದ್ಯಾ ಗಣಪತಿ ಇದೆ ನೋಡ್ರಿ. ಕೊನೆ ಭಾಗಕ್ಕೆ ಬಂದರೆ